ಕುಮಾರಸ್ವಾಮಿ ವರ್ಸಸ್ ಚಲುವರಾಯಸ್ವಾಮಿ ನಡುವಣ ಟಾಕ್ ವಾರ್ ಮುಂದುವರೆದಿದೆ. ಏನ್ ಮಾತನಾಡಿದ್ರು ನೋಡಿ. ಪಾಪ ಎಲ್ಲಾರ ಉಂಟೇನ್ರಿ, ಅವ್ರಿಗೆ ಎದುರಾಳಿ ಯಾಕಾಗುತ್ತಾ? ಸಾಧ್ಯನೇ ಇಲ್ಲ. ಕುಮಾರಸ್ವಾಮಿಗೆ ಯಾರೂ ಇಲ್ಲಿ ಎದುರಾಳಿ ಇಲ್ಲ, ಬಿಟ್ಬಿಡಿ. ನೆಕ್ಸ್ಟ್ ಹೇಳಿ. ಅವರು ಬೇಕಾದ್ರೆ 28ಕ್ಕೂ ಅಟ್ ಎ ಟೈಮ್ ನಿಂತ್ಕೋಬೋದು. ಅವ್ರಿಗೆ ಯಾರು ಬಹುಶಃ ಅವ್ರು ನಿಂತ್ಕೊಂಡ್ರೆ ಯಾರೂ ಎದುರಾಳಿನೇ ಇಲ್ಲ. ಕುಮಾರಸ್ವಾಮಿಗೆ ತೊಡೆ ತಟ್ಟೋದು ನನಗೇನು ಅವಶ್ಯಕತೆ ಇಲ್ಲ. ಅವ್ರಿಗಿದೆ ಬೇರೆಯವ್ರ ಬಗ್ಗೆ ತೊಡೆ ತಟ್ಟೋ ಇದು ನನಗೇನು ಆ ಥರದ ಅವಶ್ಯಕತೆ ಇಲ್ಲ. ದೇವೇಗೌಡರು ಮಗ ಅನ್ನೋದಕ್ಕೆ ಒಂದು ಗೌರವ ಇರುತ್ತೆ ಅಂತ ಹೇಳ್ತೀವಿ. ಅವರು ದೇವೇಗೌಡರು ಮಗ ಅಲ್ಲದಲೇ ಇದ್ದರೆ ಇನ್ನೂ ಚೆನ್ನಾಗಿ ಹೇಳ್ತಿದ್ದೆ ಎಂದೆ ಅಷ್ಟೆ. ಅವ್ರು ಸೋತ್ರಲ್ಲ, ಯಾಕೆ ಸೋತ್ರಾಗ? 2018ರಲ್ಲಿ ಸೋತಿರಲ್ಲ, ಅಭಿವೃದ್ಧಿ ಮಾಡಲಿಲ್ಲ ಅಂತ ಸೋತ್ರ. 2009ರಲ್ಲಿ ಸೋತಿರಲ್ಲ ಮಂತ್ರಿಗಳಾಗಿ. ಅದು ಏನು ಸುಮ್ಮನೆ ಬೇಡ ಬಳಿ ಏನು ಅದು ಏನು ಮಾಡ್ಬೇಕು ಮಾಡಕ್ಕೆ ಹೇಳಿ? ಏನು ದೇವೇಗೌಡರ ಮುಖ ನೋಡ್ಕೊಂಡು ಏನು ಸುಮ್ಮನೆ ಅವ್ರು ಏನಕ್ಕೆ? ಏನದ್ರ ಅರ್ಥ ನೋಡಿದ್ದೀವಿ ಹತ್ತಿರದಿಂದ. ಯಾಕೆ ಬಂದರು, ಏನು ಕತೆಗಳನ್ನ, ಏನು ನನಗೇನು ಅವ್ರ ಜೊತೆ ಚರ್ಚೆ. ಇತ್ತ ಮಂಡ್ಯ ಲೋಕಸಭಾ ಕಣದಲ್ಲಿ ಸುಮಲತಾ ಅತ್ಯಾಪ್ತ ಇಂಡವಾಳು ಸಚ್ಚಿದಾನಂದ ಅಂದರೆ ಶ್ರೀರಂಗಪಟ್ಟಣದಲ್ಲೆಲ್ಲ ಕಂಟೆಸ್ಟ್ ಮಾಡಿದ್ರು. ಅವರು ಇವತ್ತು ಇನ್ನೊಂದು ಬಿ ಜೆ ಪಿದು ಯಾವುದೋ ಸಭೆಗೆ ಹೋಗಿದ್ದಾರಂತೆ. ಅಲ್ಲಿ ಅವ್ರು ಹೇಳಿದ್ರಂತೆ ಬಿ ಜೆ ಪಿಯ ಒರಿಜಿನಲ್ ಯಾರು ಡಾಕ್ಟರ್ ಸಿದ್ದರಾಮಣ್ಣ ಅಂತಿದ್ದಾರಂತೆ. ಅವ್ರು ಭಾಳ ಕಷ್ಟಪಟ್ಟಿದ್ದಾರೆ ನಮ್ಮ ಪಕ್ಷಕ್ಕೆ, ನನಗೆ ಕ್ಷೇತ್ರನೂ ಬಿಟ್ಕೊಟ್ಟಿದ್ದಾರೆ. ಇದೇನಾರು ಅವ್ರಿಗೆ ಟಿಕೆಟ್ ಸಿಗೋದಾದರೆ ನಾನು ಫುಲ್ ಸಪೋರ್ಟಪ್ಪ ಅವ್ರ ಜೊತೆಗೆ ಅಂತ ಅವ್ರು ಹೇಳಿದಂತೆ. ಅವರು ಥ್ಯಾಂಕ್ ಯು ಎಲ್ಲರೂ ನನ್ನನ್ನು ಗುರುತಿಸಿದ್ದೀರಿ ಅಂತ ಅವರು ಅಂದಿದ್ದಾರಂತೆ. ಫಸ್ಟ್ ಆಫ್ ಆಲ್ ಅದು ಬಿ ಜೆ ಪಿ ಟಿಕೆಟ್ಟಾ? ಅದೇ ನನಗಿನ್ನೂ ಒಪ್ಪಿಗೆ ಗೊತ್ತಾಗಿಲ್ಲ ಕರೆಕ್ಟಾಗಿ. ಮೈತ್ರಿಯಲ್ಲಿ ಯಾರಿಗೆ ಆಮೇಲೆ ನೋಡೋಣ. ಎಸ್, ಇನ್ನು ಸ್ವಪಕ್ಷದವರ ವಿರುದ್ಧವೇ 40% ಆರೋಪ ಮಾಡಿದಂತಹ ಶಿವರಾಮ್ ಅವರು ಇವತ್ತು ಮತ್ತೊಂದು ಬಾಂಬ್ ಸಿಡಿಸಿದ್ದಾರೆ. ವರ್ಗಾವಣೆ ದಂಧೆ ನಡೀತಾ ಇದೆ ಸರ್ಕಾರದಲ್ಲಿ ಅಂತ. ಇದಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಶೋಕಾಸ್ ನೋಟಿಸ್ ಕೊಡ್ತೀವಿ ಹುಷಾರ್ ಅಂತ ಹೇಳಿದ್ದಾರೆ. ನಿರೀಕ್ಷೆ ಅಭಿವೃದ್ಧಿ ಈ ಸರ್ಕಾರದಲ್ಲಿ 8 ತಿಂಗಳಲ್ಲಿ ಆಗಿಲ್ಲದೆ ಇರೋದ್ರಿಂದ ಯಾರೂ ಆರೋಪ ಮಾಡೋಕ್ಕಾಗಲ್ಲಪ್ಪ 40% 30% ಅಂತ. ಏನೋ ಸಣ್ಣ ಪುಟ್ಟ ದಂಧೆ ನಡೀತಾ ಇದ್ದರೆ ಅದು ವರ್ಗಾವಣೆಯಲ್ಲಿ ಅಷ್ಟು ಬಿಟ್ಟರೆ 40% ಶೇಕಡ ರೀಚ್ ಆಗ್ಲಿಕ್ಕೆ ಸಾಧ್ಯತೆನೇ ಇಲ್ಲ. ಯಾಕೆಂದರೆ ಅಭಿವೃದ್ಧಿನಲ್ಲೇ ಹಣ ಸುರಿಯೋದು. ಯಾವ ಹೇಳ್ತೀನಿ ಕೇಳಿ, ಯಾರು ಮಾತಾಡಕ್ಕಿಲ್ಲ. ಮಾತಾಡಿದ್ರೆ ಅವ್ರಿಗೆ ಶೋಕಾಸ್ ನೋಟಿಸ್ ಇಶ್ಯೂ ಮಾಡ್ತೀನಿ. ಐ ವಿಲ್ ಇಶ್ಯೂ ಶೋಕಾಸ್ ನೋಟಿಸ್ ಟು ಎವ್ರಿವನ್. ಪಕ್ಷಕ್ಕೆ ಮುಜುಗರ ಆಗ್ತಾ ಇಲ್ವಾ? ಐ ವಿಲ್ ಇಶ್ಯೂ ಶೋಕಾಸ್ ನೋಟಿಸ್ ಅಂದರೆ ಆಗಿದೆ ಅಂತ. ನಂಬರ್ 1. ನಂಬರ್ 2, ಏನಕ್ಕೆ ಅವ್ರಿಗೆ ನೋಟಿಸ್ ಕೊಡಬೇಕು ಡಿ.ಕೆ. ಶಿವಕುಮಾರ್? ಪ್ರೂವ್ ಮಾಡ್ರಿ ಅಂತ ಹೇಳ್ಬೋದಲ್ವಾ ಸರ್? ಪ್ರೂವ್ ಮಾಡ್ರಿನಾ? ಬಿಡಬೇಕಾ ಅವ್ರನ್ನ? ಬಿಡ್ಲೆ ಕೂಡ್ದವ್ರನ್ನ ಏನ್ ಮಾಡ್ಬೇಕು ಸರ್? ದಾಖಲೆ ತಗೊಂಬ ಅಂತ ಅವ್ರ ಹಿಂದೆ ಹೋಗ್ಬೇಕು. ಇವರು ಹೋಗಿ ಮುಗೀತು ಕತೆ. ಅವಾಗ ಬ್ಯಾಡ್ವಾ? ಇವ್ರು ಎಲ್ಲಿ ಕೊಟ್ಟಿದ್ರು ಸರ್? ಬ್ಯಾಡ್ವಾ? ನೇರವಾಗಿ ಇದನ್ನ ಯಾವುದೋ ಒಂದು ಕಮಿಷನ್ ಮಾಡ್ಕೊಂಡಿದ್ದೀರಲ್ಲ. ಈಗ ಒಂದು ಆಯೋಗ ಮಾಡ್ಕೊಂಡಿದ್ದಾರೆ, ನಿವೃತ್ತ ನ್ಯಾಯಮೂರ್ತಿಗಳದ್ದು ಯಾರ್ದೋ ಒಂದು ಆಯೋಗ. ಅದ್ರೊಳಗೆ ಇದು ಕೊಟ್ಬಿಡಿ, ತನಿಖೆ ಆಗ್ಲಿ, ಇದು ಹಾಗೆ ಹೋಗ್ಬಿಡ್ಲಿ, ನೋಡೋಣ. ಆರೋಪ ಬಂದಿದ್ದನ್ನೆಲ್ಲ ಅಲ್ಲಿ ಸೇರಿಸಿ ಅಷ್ಟೇ. ಶೋಕಾಸ್ ನೋಟಿಸ್ ಕೊಡ್ತಿದ್ದೆ. ಎದುರಿಸ್ಬಾರ್ದ್ರಿ ನೀವು. ನಾಳೆ ಇನ್ಯಾರು ಹೇಳ್ಕೊಡ್ದು ಏನಿಲ್ಲ, ಎದುರಿಸ್ಬಾರ್ದಪ್ಪ. ಅವಾಗ ಡೆಮೋಕ್ರಸಿನೇ ಇಲ್ಲ ನಿಮ್ಮ ಪಕ್ಷದಲ್ಲಿ. ನಮ್ಮದು ಡೆಮೋಕ್ರೆಟಿಕ್ ಪಕ್ಷ ಅನ್ನೋದ್ರೆ ಬೆದರಿಸ್ಬಾರ್ದು, ಮಾತಾಡಲಿ ಬಿಡಿ. ಕೊಳಕ್ಕೆ ಹೋದಷ್ಟು ನಮಗೆ ನೀರು ಬಿದ್ದು ಸೋಪ್ ಹಾಕಿದಷ್ಟು ದೇಹ ಕ್ಲೀನ್ ಆಗಲ್ವಾ? ಆಗುತ್ತೆ. ಹಾಗೆ ಮಾತಾಡಿದಷ್ಟು ಗಲೀಜೆಲ್ಲ ಆಚೆ ಹೋಗ್ತಾ ಇರುತ್ತೆ. ಜನಕ್ಕೆ ಗೊತ್ತಾಗುತ್ತೆ. ನಿಮ್ಮ ಪಕ್ಷ ಕ್ಲೀನ್ ಆಗುತ್ತೆ. ಪಕ್ಷ ಕ್ಲೀನ್. ವೈ ನಾಟ್? ಆ ಥರ ಇದ್ರೆ ನಾವು ಗಮನಿಸ್ಕೊಂಡು ಏನು ಮಾಡ್ತೀವಿ ಅನ್ನಲ್ಲ ಸರ್. ಬೇರೆ ವಿಚಾರ ರೀ. ಯಾವುದಾದ್ರೂ ಒಂದು ಸರ್ಕಾರ, ಯಾವುದೇ ಅವಧಿಯಲ್ಲಿರುವಂಥ ಸರ್ಕಾರದಲ್ಲಿ ವರ್ಗಾವಣೆ ಮತ್ತು ಅಭಿವೃದ್ಧಿ ಕಾರ್ಯಗಳಲ್ಲಿ ಸೋರಿಕೆ ಇಲ್ಲ, ಲಂಚ ಇಲ್ಲ ಅಂತ ಹೇಳಿದ್ರೆ ಯಾವನಾರು ನಂಬ್ತಾನೇನ್ರಿ? ಅದ್ರ ವಿರುದ್ಧನೇ ಅಲ್ವಾ ಯಾವನಾದ್ರೂ ನಂಬುತ್ತಾನ? ಯಾವುದಾದ್ರೂ ಆಗಲಿ ಸರ್ಕಾರಗಳು ನಂಬುತ್ತಾನ? ನಂಬೋ ಪರಿಸ್ಥಿತಿ. ಸುಮ್ಮನೆ ಬಿಡ್ತಾರೆ ರೈಲನ್ನು ಕೂತ್ಕೊಂಡು. ಇನ್ನು ತಮಿಳುನಾಡು ರಾಜಕೀಯಕ್ಕೆ ಸ್ಟಾರ್ ನಟರ ರಂಗ ಪ್ರವೇಶ ಮುಂದುವರೆದಿದೆ. ದಳಪತಿ ಅಂತಲೇ ಖ್ಯಾತರಾಗಿರುವ ನಟ ವಿಜಯ್ ತಮಿಳಿಗ ವೆಟ್ರಿ ಕಳಗಂ ಪಕ್ಷವನ್ನು ಘೋಷಣೆ ಮಾಡಿದ್ದಾರೆ. ಭ್ರಷ್ಟಾಚಾರದ ವಿರುದ್ಧ ಸಮರವಂತೆ, ವೆರಿ ಗುಡ್. ಯಾರ ಜೊತೆಗೂ ಮೈತ್ರಿ ಇಲ್ವಂತೆ, ಸೂಪರ್ ಗುಡ್. ಈ ಬಾರಿ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಲ್ವಂತೆ. ಹಾಗ 26 ತಮಿಳುನಾಡು ವಿಧಾನಸಭೆ ಚುನಾವಣೆಗೆ ಬರ್ತಾರಂತವ್ರು. 49 ವರ್ಷ, 68 ಚಿತ್ರ. ಇತ್ತೀಚೆಗೆ ಭಾಳ ಸೇವಾ ಕಾರ್ಯ ಎಲ್ಲ ಮಾಡ್ತಾಯಿದ್ರು, ಸಮಾಜ ಕಾರ್ಯಗಳೆಲ್ಲ ಮಾಡ್ತಾಯಿದ್ರು. ಮತ್ತು ಅವರ ಹಿಂದಿಂದ ಹೇಳ್ತಿದ್ರು, ಇಂಡಿಕೇಶನ್ ಕೊಡ್ತಿದ್ರು, ನಾ ಬರ್ತೀನಿ ಅಂತ ಕೊಡ್ತಾಯಿದ್ರು. ಹಾಗಾಗಿ ಅವರು ಇವತ್ತು ಅಫಿಷಿಯಲ್ ಆಗಿ ಮಾಡಿದ್ದಾರೆ. ಅವರ ಅಭಿಮಾನಿಗಳ ಸಂಘ ಏನಿದೆ ಅದನ್ನೇ ಎಲ್ಲ ಪಕ್ಷ ಅಂತ ಕನ್ವರ್ಟ್ ಮಾಡಿಬಿಟ್ಟಿದ್ದಾರಂತೆ. ಇಲ್ಲ, ಅದನ್ನೇ ಅವರು ಪಕ್ಷ ಮಾಡ್ತಾರೆ ಅಂತ ಅಂದ್ಕೊಂಡಿದ್ರು, ಬಟ್ ಹೆಸರನ್ನು ಬೇರೆ ಬದಲಾಯಿಸಿದ್ದಾರೆ. ಅಭಿಮಾನಿಗಳ ಸಂಘ ಕಚೇರಿಗಳನ್ನ ಎಲ್ಲ ಯೂನಿಟ್ಗಳೇ ಈಗ ಪಕ್ಷದ ಯೂನಿಟ್ಗಳಾಗ್ಬಿಡುತ್ತವೆ ಇವು. ಸೇಮ್ MGR ಅದೇ ಮಾಡಿದ್ರು. ಎಲ್ಲೆಲ್ಲಿ MGR ಅಭಿಮಾನಿಗಳ ಸಂಘ ಅಂತ ಬೋರ್ಡ್ ಇತ್ತು ಅದನ್ನ ಹಿಂಗೆ ಕೆಳಕ್ಕೆ ಇಳಿಸ್ಬಿಟ್ಟು AIADMK ಅಂತ ಬೋರ್ಡ್ ಹಾಕ್ಬಿಟ್ಟಿದ್ರು ಅಷ್ಟೇ. ಇನ್ನೇನು ವ್ಯತ್ಯಾಸ ಇಲ್ಲ. ಇದು ಅದು. ಮತ್ತು ತಮಿಳ್ನಾಡಿಗೆ ಇವೆಲ್ಲ ಏನು ಹೊಸದಲ್ಲ.
ಚಿತ್ರನಟರು ಬರೋದು ಬಿಡೋದು ಇವೆಲ್ಲ ಹೌದು ಸಲ ಬಹಳ ವಿಚಿತ್ರ. ತಮಿಳುನಾಡು ಚಿತ್ರನಟರುಗಳಿಗೆ ಕೈಯೂ ಬಿಟ್ಟಿಲ್ಲ. ಚಿತ್ರರಂಗದಿಂದನೇ ಬಂದ ಕರುಣಾನಿಧಿ ಅವ್ರನ್ನ ಕೈ ಬಿಟ್ಟಿಲ್ಲ, ಈಗಲೂ ಹಂಗೆ ಇದ್ದಾರೆ. ADMKನಲ್ಲಿ MGR ಬಿಡಲಿಲ್ಲ, ಜಯಲಲಿತಾಗೂ ಕೈ ಕೊಟ್ಟಿಲ್ಲ, ಮಧ್ಯ ಮಧ್ಯ ಪಾಠ ಕಲಿಸಿರ್ಬೋದು. ಈಗ ಮೊನ್ನೆ ಆದಂಥ ವಿಜಯಕಾಂತ್ಗೂ ಗೆಲ್ಸಿದ್ರು ಚೆನ್ನಾಗೇನೆ. ಹೌದು, ಆದರೆ ಕಮಲ್ ಹಾಸನ್ ಅವ್ರು ಮಾತ್ರ ಅದೊಂದು ವರ್ಕೌಟ್ ಆಗಿಲ್ಲ. ಇರುತ್ತೆ ಈ ಥರ ಎಲ್ಲ ಎಕ್ಸೆಪ್ಷನ್ಸ್ ಇರುತ್ತವೆ. ಹಾಗಾಗಿ ಇದು ನಂಬಕ್ಕೆ ಬರಲ್ಲ, ಯಾರಿಗೂ ಗೊತ್ತು. ವರ್ಕೌಟ್ ಆದರೂ ಆಗ್ಬೋದೇನೋ. ಮುಖ್ಯಮಂತ್ರಿಗಳು ಇವತ್ತು ವಿಜಯಪುರ ಪ್ರವಾಸದಲ್ಲಿದ್ದರು. ಮುದ್ದೆಬಿಹಾಳದಲ್ಲಿ ಕೆಲವು ಕಾರ್ಯಕ್ರಮಗಳಿಗೆ ಲೋಕಾರ್ಪಣೆ ಮಾಡಿದ್ರು. ಆಗ ಹೇಳಿದ್ರು, ನಾವು ಗ್ಯಾರಂಟಿ ತಂದು ಅಭಿವೃದ್ಧಿ ಹಣಕ್ಕೆ ಕೆಲಸಕ್ಕೆ ಹಣ ಇಲ್ಲ ಅಂತ ಸುಳ್ಳು ಪ್ರಚಾರ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ. ನಾವೆಲ್ಲಿ ಪ್ರಚಾರ ಮಾಡಿ, ಯಾರು ಪ್ರಚಾರ ಮಾಡ್ತಿಲ್ಲ. ನಿಮ್ಮ MLAಗಳು ಅವರು ಇವರೇ ಮಾತಾಡ್ತಿರೋದು ಇದನ್ನು. ಬಾಲಕೃಷ್ಣನೇ ಹೇಳಿದ್ದು ಕೆಲಸ ದುಡ್ಡಿಲ್ಲ ಅಭಿವೃದ್ಧಿಗೆ ಅಂತ. ಹಾಗೆ ಅಷ್ಟೇ, ಬೇರೆ ಯಾರು ಹೇಳ್ತಿಲ್ಲ ಅದನ್ನು. ಅವ್ರು ಹೇಳಿದ್ದನ್ನು ಬೇರೆಯವರೆಲ್ಲ ಯೂಸ್ ಮಾಡ್ಕೊತಿದ್ದಾರೆ ಅಷ್ಟೇ. ಎಸ್, ಏನು ಹೇಳಿದ್ರು CM? ಜನರನ್ನ ತಪ್ಪು ದಾರಿಗೆ ಎಳಿಲಿಕ್ಕೋಸ್ಕರ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ 5 ಗ್ಯಾರಂಟಿಗಳನ್ನ ಕೊಟ್ಬಿಟ್ರು. ಈ 5 ಗ್ಯಾರಂಟಿಗಳನ್ನ ಕೊಟ್ಟದ್ರಿಂದ ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಹಣ ಇಲ್ಲ. ಇದು ಅಪ್ಪಟ ಸುಳ್ಳು. ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಹಣ ಇಲ್ಲದೆ ಹೋದ್ರೆ ಈಗ 227 ಕೋಟಿ ರೂಪಾಯಿ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿನಿಂದ ಬಂತು. ಈಗ ನಿನ್ನೇನು DK ಸುರೇಶ್ ಅಭಿವೃದ್ಧಿ ಕೆಲಸಕ್ಕೆ ದುಡ್ಡಿಲ್ಲ ಅಂತ ಹೇಳಿದ್ರಲ್ವಾ? ಗ್ಯಾರಂಟಿ ಯೋಜನೆ ಕೊಟ್ಟಿರೋದ್ರಿಂದ ಒಂದಂತೂ ನಿಜ, ರಾಜ್ಯ ಸರ್ಕಾರ ಒಪ್ಪತ್ತೋ ಬಿಡುತ್ತೋ, ಗ್ಯಾರಂಟಿಗಳ ಅದು ಸರಿ ತಪ್ಪು ಅನ್ನೋದು ಬೇರೆ. ಗ್ಯಾರಂಟಿಗಳದ್ದು ಆ ಪ್ರೆಷರ್ ನಿಮ್ಮ ಮೇಲೆ ಇಲ್ಲದೆ ಇದ್ದಿದ್ದರೆ ನಿಮ್ಗೆ ಇಷ್ಟು ಪ್ರಾಬ್ಲಮ್ಗಳಾಗ್ತಿರಲಿಲ್ಲ. ಅದರ ಪ್ರೆಷರ್ ಅಂತೂ ನಿಮ್ಮ ಮೇಲಿದೆ, ಇಷ್ಟು ಪ್ರಾಬ್ಲಮ್ ಆಗ್ತಿರಲಿಲ್ಲ. ಇಷ್ಟೊಂದು ಗೋಜಲಾಗಬೇಕಾಗಿಲ್ಲ. MLAಗಳೆಲ್ಲ ಕಾಸಿಲ್ಲ ಅನ್ನೋ ಸ್ಟೇಜಲ್ಲಿ ಇರ್ತಿರ್ಲಿಲ್ಲ. ಅದು ಗ್ಯಾರಂಟಿಗಳು ಹ್ಯಾಸ್ ಪುಟ್ ಲಾಡ್ ಆಫ್ ಪ್ರೆಷರ್ ಸಿಸ್ಟಮ್ ಮೇಲೆ. ಎಸ್, ಬಾಲಿವುಡ್ ನಟಿ ಪೂನಂ ಪಾಂಡೆ ಗರ್ಭಕಂಠ ಕ್ಯಾನ್ಸರ್ನಿಂದ ಬಲಿಯಾಗಿದ್ದಾರೆ. 32 ವರ್ಷ ವಯಸ್ಸು. ಕಾನ್ಪುರದ ಮನೆಯಲ್ಲಿ ಅವರು ಸಾವನ್ನಪ್ಪಿದ್ದಾರೆ. ಕನ್ನಡದ ಲವ್ ಇಸ್ ಪಾಯ್ಸನ್ ಸಿನಿಮಾದಲ್ಲೂ ಒಂದು ಹಾಡಿಗೆ ಹೆಜ್ಜೆಯನ್ನು ಹಾಕಿದ್ರು. ಮಹಿಳೆಯರಲ್ಲಿ ಗರ್ಭಕಂಠದ ಕ್ಯಾನ್ಸರ್ ಹೆಚ್ಚಾಗ್ತಾ ಇದ್ದು ಭಾರತದಲ್ಲಿ ಪ್ರತಿ 8 ನಿಮಿಷಕ್ಕೆ ಒಂದು ಮಹಿಳೆ ಪ್ರಾಣವನ್ನು ಕಳೆದುಕೊಳ್ತಾ ಇದ್ದಾರೆ ಅಂತ ಮುಂಬೈನ ಟಾಟಾ ಮೆಮೋರಿಯಲ್ ಆಸ್ಪತ್ರೆ ಶಾಕಿಂಗ್ ವರದಿಯನ್ನು ಬಿಚ್ಚಿಟ್ಟಿದೆ. ಈ ಗರ್ಭಕೋಶದ ಕ್ಯಾನ್ಸರು ವ್ಯಾಪಕವಾಗಿ ಹರಡುತ್ತೆ ಅಂದರೆ ಇದು ಸಾಮಾನ್ಯವಾದ ಕ್ಯಾನ್ಸರ್. ಈ ಸ್ತನದ ಕ್ಯಾನ್ಸರ್ನ ನಾವು ಬಿಟ್ಟರೆ ಈ ಗರ್ಭಕಂಠದ ಕ್ಯಾನ್ಸರು ಬಹಳ ಪ್ರಮುಖವಾದ ಮತ್ತು ಹೆಚ್ಚಿನ ಸ್ತ್ರೀಯರಲ್ಲಿ ಒಂದು ಸಾವನ್ನುಂಟು ಮಾಡುವಂಥ ಒಂದು ಕ್ಯಾನ್ಸರ್ ಅಂತ ಹೇಳ್ಬೋದು. ಇದು ಚಿಕ್ಕ 30 ವರ್ಷದ ನಂತರ 40-50 ವಯಸ್ಸಿನಲ್ಲಿ ಹೆಚ್ಚಿನ ಜನರಲ್ಲಿ ನಾವು ನೋಡ್ತೀವಿ. ಬಹಳ ಮುಖ್ಯವಾಗಿ ಇದಕ್ಕೆ ಕಾರಣ ಇರೋದು ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅನ್ನೋ ಒಂದು ವೈರಸ್ನ ಸೋಂಕಿನಿಂದ ಆಗುವಂಥದ್ದು. ಅದಕ್ಕೆ ಒಂದು ವ್ಯಾಕ್ಸಿನ್ ಬಜೆಟ್ ಅಲ್ಲೂ ಬಂದಿತ್ತು. ಹೌದು ಸರ್, 9 ರಿಂದ 14 ವರ್ಷದವರೆಗೆ ಬೇಗ ಮಾಡ್ರಿ ಹಂಗಾರೆ ಅದನ್ನ, ಅಲ್ವಾ? ಎಷ್ಟು ಹೆಣ್ಮಕ್ಳು ಉಳ್ಕೋತಾರೋ ಏನೋ ಪಾಪ. ಬೆಂಗಳೂರಿನಲ್ಲಿ BMTC ಬಸ್ಗೊಂದು ಜೀವ ಬಲಿಯಾಗಿದೆ. ಮಲ್ಲೇಶ್ವರದ ಹರಿಶ್ಚಂದ್ರ ಘಾಟ್ ಬಳಿ ಕಾಲೇಜ್ಗೆ ಹೋಗ್ತಿತ್ತಂತೆ 20 ವರ್ಷದ ಮಗು ಕುಸುಮಿತ. ಹಿಂದಿನಿಂದ BMTC ಡಿಕ್ಕಿ ಹೊಡೆದಿದೆ ಅಂತ ಈಗ ಬಂದಿರುವ ವರದಿ. ಅಥವಾ ಸೈಡಿಂದ ತಳ್ಳು ಬಿಡ್ತಾ ತಕ್ಷಣವೇ KC ಜನರಲ್ ಆಸ್ಪತ್ರೆಗೆಲ್ಲ ಸೇರಿಸಿದ್ದಾರೆ. ಬೆಳಗ್ಗೆ 8:30 ಆಗಿರೋದು. ಬಟ್ ಫಲಿಸಿಲ್ಲ, ಮಗು ಹೊರಟು ಉಳಿಯಲಿಲ್ಲ ಮಗು. ಪಾಪ ಒಬ್ಬಳೇ ಮಗಳಂತೆ, ತಂದೆ ತಾಯಿ ಗೋಳನ್ನು ಕೇಳೋಕ್ಕಾಗ್ತಿರಲಿಲ್ಲ ಅಂತ ನಮ್ಮ ಹುಡುಗರು ಹೇಳ್ತಿದ್ರು. ರಾಮಲಿಂಗಾರೆಡ್ಡಿ ಅವರು ಅಪಘಾತ ಚಾಲಕರ ನಿರ್ಲಕ್ಷ್ಯದಿಂದ ನಡೆದರೆ ಕ್ರಮ ತಗೋತೀವಿ ಎಂದಿದ್ದಾರೆ. ಚಾಲಕರ ನಿರ್ಲಕ್ಷ್ಯದಿಂದ ಆಗಿದ್ರೆ ನೀವು ಕ್ರಮ ತಗೊಳ್ಳೇಬೇಕು ಸರ್, ಅದು ನೀವು ಹೊಸ್ದಾಗಿ ಹೇಳ್ತಿದ್ದೀರಿ. ಇದು ಸೂರ್ಯ ಹುಟ್ಟಿದ್ರೆ ಇವತ್ತು ಬೆಳಕು ಬರುತ್ತೆ ಅಂತ ಯಾವನಾರು ಹೇಳ್ತಾನ? ಬರಲೇಬೇಕಲ್ಲ. ಯಾವನಾರು ಹೇಳ್ತಾರ ಅದನ್ನ? ಇದು ಸೂರ್ಯ ಬಂದರೆ ಬೆಳಕು ಬರುತ್ತೆ ಅಂತ ಯಾರು ಹೇಳ್ತಾರ? ಇಲ್ಲ. ಮತ್ತು ಹಾಗೆ ಇದು ಕ್ರಮ ನಿರ್ಲಕ್ಷ್ಯ ಆಗಿದ್ರೆ ಕ್ರಮ ಆಗೇ ಆಗಬೇಕು. ಬಟ್ ವಾಟ್ ಎ ಸ್ಯಾಡ್ ಸ್ಟೋರಿ ಪಾ. ನಮ್ಮ ಹುಡುಗಿ ಗಾಡಿ ಓಡಿಸಿದ್ದು ನಮಗೆ ಗೊತ್ತಿದೆ, ಆರಾಮಾಗಿ ಓಡಿಸ್ಕೊಂಡು ಹೋಗ್ತಾ ಇತ್ತು. ಒಂದು ಬಸ್ಸಿಂದ ಇವಾಗ ಹಿಂಗಾಯ್ತು ಅಂತ ಹೇಳಿದ್ರೆ ನಿಜ ಹೇಳ್ತೀನಿ, ನಮ್ಮ BMTC ಬಸ್ನವರಾಗಲಿ ಈ ಟ್ರಕ್ನವರಾಗಲಿ ಅವ್ರಿಗೆ ನಿಜವಾಗೂ ಜೀವದ ಬೆಲೆ ಗೊತ್ತಿಲ್ಲ. ಜೀವದ ಬೆಲೆ ಖಂಡಿತವಾಗೂ ಗೊತ್ತಿಲ್ಲ ಅವ್ರಿಗೆ. 2 ವರ್ಷದಿಂದ ಗಾಡಿಯಲ್ಲಿ ಓಡಾಡ್ತಾ ಇದ್ದಾನೆ ಅವನು. ಒಂದಿನ ಯಾವತ್ತೂ ಹಿಂಗೇನು ಆಗಿರಲಿಲ್ಲ ಅಲ್ವಾ? ಒಂದಿನ ಒಂದು ಸ್ಕ್ರಾಚ್ ಅನ್ನೋದು ಒಂದು ಎಲ್ಲೂ ಗಾಡಿ ಮೇಲೆ ಮಾಡ್ಕೊಂಡಿರ್ಲಿಲ್ಲ. ಅಷ್ಟು ಕೇರ್ಫುಲ್ ಆಗಿ ಅಷ್ಟೆಲ್ಲ ನೀಟಾಗಿ ಓಡಿಸ್ತಾ ಇದ್ದ. ಬರೀ ಹೆಂಗೆ ಗಾಡಿ ಓಡಿಸ್ಕೊಂಡಾದ್ರೆ ಮುಗೀತು ಗಾಡಿ ಅಷ್ಟೇ. ಏನಾದರೂ ತಪ್ಪು ಮಾಡಿದರೆ ಡ್ರೈವರ್ಸ್ನ ವಜಾ ಮಾಡುವಂಥ ಮ್ಯಾಕ್ಸಿಮಮ್ ಪನಿಷ್ಮೆಂಟ್ ಕೊಡ್ತೀವಿ. ಡ್ರೈವರ್ ತಪ್ಪಿದ್ರೆ ಡ್ರೈವರ್ನ ವಜಾ ಮಾಡಿ ಅಂತ ನಾನು ಹೇಳ್ತೀನಿ. ಇವಾಗೆಲ್ಲ ಕ್ಯಾಮ್ರಾಗಳಿದೆ, ಕರೆಕ್ಟಾಗಿ ನೋಡಿ. ಬಟ್ ಏನಾದರೂ ಸಾವೇ ಅದು ಹೇಗೆ ಆಗಿದ್ರೂ ಆ ನೆಗ್ಲಿಜೆನ್ಸಿ ಬೇಡ ಅಷ್ಟೇ. ವಿಜಯನಗರದಲ್ಲಿ ಇಂದಿನಿಂದ 3 ದಿನ ನಡೆಯುವ ಹಂಪಿ ಉತ್ಸವಕ್ಕೆ CM ಸಿದ್ದರಾಮಯ್ಯ ಅವರು ಚಾಲನೆ ಕೊಟ್ಟಿದ್ದಾರೆ. ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ವೇದಿಕೆ ಹಂಚಿಕೊಂಡ್ರು. ಹಂಪಿಯ ಗೋಪುರ
ಉಗ್ರ ನರಸಿಂಹ ಸೈನಿಕರು ಆನೆ ಆಲೆಯ ಮಾದರಿಯಲ್ಲಿ ಹಂಪಿ ಉತ್ಸವದ ವೇದಿಕೆಯನ್ನು ಸಿದ್ಧಗೊಳಿಸಲಾಗಿತ್ತು. ಕಲಾವಿದ ನಟ ಅರುಣ್ ಸಾಗರ್ ಸಾರಥ್ಯದಲ್ಲಿ ಬೃಹತ್ ವೇದಿಕೆ ನಿರ್ಮಾಣವಾಗಿದೆ. ಭುವನೇಶ್ವರಿಗೆ ಪುಷ್ಪಾರ್ಚನೆ ನೆರವೇರ್ತಾ ಇದೆ. ಉಡುಗೆ ಪಸದುಟ್ಟು ಸಿರಿಮುಡುಗೆ ಹೂ ತೊಟ್ಟು ಭುವನೇಶ್ವರಿಯ ನೀನು ಮೆರೆಯಬೇಕು. ಹೊಸ ಬೆಳಕಿನ ಆನಂದ ಶೋಭೆಯಲ್ಲಿ ನಿನ್ನ ಶ್ರೀಮುಖವನ್ನೊಮ್ಮೆ ನೋಡಬೇಕು. ಸಿರಿಗಂಜು ಹೊತ್ತಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಿಂದ ಧ್ವನಿ ಮತ್ತು ಬೆಳಕು ವಿಜಯನಗರ ವೈಭವವನ್ನು ಬಿಂಬಿಸಿ ಆರಂಭವಾಗುವಂತಹ